ಗೈಸ್ ಇದೇ ಕೃಷ್ಣದೇವರು ವಿಶ್ರಾಮ ಮಾಡ್ತಾ ಇದ್ದಿದ್ದು. ಬ್ಯಾನಿಯಂಟ್ರೆ ಇನ್ನೂ ಇದೆಯಂತೆ, ನೋಡೋಣ ಒಳಗಡೆ. ಇಲ್ಲಿ ವಿಶ್ರಾಮ ಮಾಡ್ತಿದ್ರಂತೆ, ಅಲ್ಲಿಂದ ಹೊಡೆದಿರೋದು ಯಾರೋ. ಇಲ್ಲೇ ಕೃಷ್ಣದೇವ ಮಾಡ್ಕೊಂಡಿದ್ದು, ಅಂದರೆ ವಿಶ್ರಾಮ ಮಾಡ್ತಾ ಇದ್ದಿದ್ದು. ಅವ್ರಿಗೆ ಅಲ್ಲಿಂದ ಯಾರೋ ಬಿಟ್ಬಿಟ್ಟು ಇಲ್ಲೇ ತಾಗಿದಂತೆ. ಕಾಶ ಒಬ್ಬ ಬಿಟ್ರಿ ಈಗ ಗೊತ್ತಿಲ್ಲ. ಇದೆ ಯಾವುದೋ ಯಾವ ಮರ ನೋಡೋಣ ಇದೆ ಯಾವುದೋ ಗೊತ್ತಿಲ್ಲ. ಹೇಳಿವೋ ಗೊತ್ತಿಲ್ಲ, ನೋಡೋಣ ಇರಿ. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಏನು ಅಂತ ಗೊತ್ತಿಲ್ಲ. ಆದರೆ ನಿಜ ಅಷ್ಟು ದೂರದಿಂದ ಕಿಲಾಡಿ ಅಂತಾರೆ ಅವರು. ಅದಕ್ಕೆ ಇವಾಗ ಒಳಗಡೆ ಬಿಡೋಲ್ಲ ಏನೋ. ಚೆನ್ನಾಗಿದೆ ಟೆಂಪಲ್ ಮಾತ್ರ. ದೊಡ್ಡದಾಗಿ ವಿಶಾಲವಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ನಿಜ. ಆಮೇಲೆ ಸ್ಲಿಪ್ಪರ್ ಸ್ಟ್ಯಾಂಡ್ ಅಲ್ಲ, ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗ್ತಾ ಇರೋದೆ ಒಳಗಡೆ. ಈಗ ಸರಿ, ಒಳಗೆ ಅಲೌ ಇಲ್ಲ ಕ್ಯಾಮ್ರಾ. ನಮ್ಮ ಸೌತಲ್ಲಿ ಟೆಂಪಲ್ ಗೇಟ್ ಹತ್ರನೇ ಬಿಡಬೇಕು. ಫೋನ್ ಅಲೌ ಇದೆಯಂತೆ. ಇವಾಗ ನೋಡಿ ದರ್ಶನ ಕೊಡ್ತೀನಿ. ಇದು ನೋಡಿ ವರ್ಚುವಲ್ ದರ್ಶನ, ಇದು ರಿಯಲ್ ದರ್ಶನ. ಓಕೆ ಗೈಸ್, ಆಚೆ ಹೋಗ್ಬಿಟ್ಟು ಸಿಗೋಣ. ಗೈಸ್ ನೋಡಿ, ಇದೇ ಮರ, ಇನ್ನೂ ಇದೆ ಮರ. ಅಂದರೆ ಚಿಕ್ಕದಾಗೆ ಅದನ್ನೇ ಬೆಳೆಸ್ತಿದ್ದಾರೆ, ಕ್ಲೀನಾಗಿ ನೋಡ್ಕೊಳ್ತಿದ್ದಾರೆ. ಇದೇ ಮರ. ಗೈಸ್ ಎಲ್ಲ ದರ್ಶನ ಆಯಿತು. ಫುಲ್ ಸೋಮನಾಥ್ ಎಲ್ಲ ಮಂದಿರೆಲ್ಲ ನೋಡಿದ್ವಿ. ಇವಾಗ ಮುಗಿಸ್ಕೊಂಡಿದ್ದೀವಿ. ಸರಿ ಬಾಯ್ಸ್, ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಎಲ್ಲಿ ಕೀಪ್ ಅಪ್ಡೇಟಿಂಗ್ ಯು ಗೈಸ್. ಯು ಬ್ಯಾಕ್ ಲೇಟರ್, ಬೈ ಗೈಸ್. ಸೋಮನಾಥ್ ಟೆಂಪಲ್ ಫುಲ್ಲು ದರ್ಶನ ಆಯ್ತು. ಇವಾಗ ಫುಲ್ ಎಲ್ಲ ಸೋಮನಾಥ್ ಹತ್ರ ಇದ್ದಿದ್ದೆಲ್ಲ ಟೂರಿಸ್ಟ್ ಸ್ಪಾಟ್ ಎಲ್ಲ ಮುಗಿಸ್ಬಿಟ್ವಿ. ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಮುಗಿಸಿದ್ವಿ. ಇವತ್ತು ನಾವು ಪ್ರಾಚಿ ಅಂತ ಒಂದು ಟೆಂಪಲ್ಗೆ ಬಂದಿದ್ದೀವಿ. ಇದೂ ವಿಷ್ಣು ಟೆಂಪಲ್ಲೇ, ಮಾಮೂಲಿ ಕೃಷ್ಣ ಟೆಂಪಲ್. ನೋಡಿ ಫುಲ್ ಏನ್ಷಿಯಂಟ್ ಥರ ಕಾಣಿಸ್ತಿದೆ. ನೋಡಿ ಹೆವಿ ಬಿಸಿಲಿದೆ, ಕಾಲೆಲ್ಲ ಸುಡ್ತಿದೆ. ಇಲ್ಲಿ ನೋಡಿ ಓಡ್ತಾವ ನನ್ನ ತಮ್ಮ. ನಿಜ ಹೆವಿ ಅಂದರೆ ಹೆವಿ. ವಾರಫಾರ್ ಮಾಡ್ಬೇಕು ವ್ಲಾಗಲ್ಲಿ, ಅದಕ್ಕೆ ಓಡ್ತಾ ಇಲ್ಲ. ಅದಕ್ಕೆ ಓಡಕ್ಕಂತೂ ಆಗಲ್ಲಪ್ಪ. ಇದು ಗುಜರಾತಿ ಪೀಪಲ್. ಇಫ್ ಯು ಆರ್ ವಾಚಿಂಗ್ ದಿಸ್ ವ್ಲಾಗ್, ಕೈಂಡ್ಲಿ ಟ್ರಾನ್ಸ್ಲೇಟ್ ದಿಸ್ ಆ್ಯಂಡ್ ಕಮೆಂಟ್ ಕರೋ ನೀಚೆ. ಐ ಡೋಂಟ್ ಹ್ಯಾವ್ ಗೂಗಲ್ ಟ್ರಾನ್ಸ್ಲೇಟರ್. ಯಪ್ಪ ಹೆವಿ ಬಿಸಿಲಿದೆ. ಯಪ್ಪ ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ. ಫುಲ್ ಹಳೆ ಟೆಂಪಲ್. ಡಗೇಶ್ ಬಾಯ್ ರೆಸ್ಟ್ ಫುಲ್ಲು ಹೆವಿ ದೊಡ್ಡದಾಗಿದೆಯಪ್ಪ. ಆದರೆ ಮುಂಚೆ ನೋಡಿ ಹೆವಿ ಬಿಸಿ, ಕಾಲು ಸುಡ್ತಾ ಇದೆ. ಗೈಸ್ ನೋಡ್ಬೋದು, ಇಷ್ಟೇ ಅಂತ ದೇವಸ್ಥಾನ. ಇದೇ ದೇವಸ್ಥಾನ ಪ್ರಾಚೀದು, ಪ್ರಾಚೀನ ದೇವಸ್ಥಾನ. ಗೈಸ್ ಇಲ್ಲಿ ನೋಡಿ ಇದೆ, ಅಷ್ಟೇ ಇನ್ನೇನಿಲ್ಲ. ಈ ಟೆಂಪಲ್ ಚೆನ್ನಾಗಿದೆ, ಹೆವಿ ಹಳೇದು. ತುಂಬ ಬಿಲ್ಡಿಂಗ್ ಎಲ್ಲ ಇದೆ. ಇಲ್ಲಿ ನೋಡಿ, ದಿಸ್ ಇಸ್ ಅ ಪ್ರಾಚಿ ಟೆಂಪಲ್ ನಿಯರ್ ಸೋಮನಾಥ್ ಟೆಂಪಲ್. ಇಟ್ ಈಸ್ ಓನ್ಲಿ 10 to 15 kilometers ಫಾರ್. ಇಲ್ಲಿ ನೋಡ್ಬೋದು. ಅಯ್ಯ, ಏನು ಕಾಣಿಸಿಲ್ಲ, ಕತ್ಲೆ ಹೆವಿ. ಅಷ್ಟೇ ಗೈಸ್ ಟೆಂಪಲ್ಲು. ಇಲ್ಲಿ ನೋಡ್ಬೋದು, ಸನಾತನ್ ಧರ್ಮ ಅಷ್ಟೇ. ದಿಸ್ ಈಸ್ ಹೌ ಪ್ರಾಚಿ ಟೆಂಪಲ್ ಇಸ್. ಪ್ರಾಚಿ ಟೆಂಪಲ್ ತುಂಬ ಪ್ರಾಚೀನವಾಗಿದೆ. ನೋಡಿ ನಮ್ಮ ಪುಪ್ಪು ಹಾಯ್ ಬನೋ. ಪುಪ್ಪು ಹಾಯ್ ಬನೋ. ಯಾವ ಜನ ಗಲೀಜ್. ಓ ಮೈ ಗಾಡ್ ಗೈಸ್, ಇಲ್ಲಿ ನೋಡಿ ಮೊಟ್ಟೆ ಹೊಡೆದೋಗಿದೆ ಪರಿಮಳ. ಅದು ಅಷ್ಟೇ, ಇನ್ನೇನಿಲ್ಲ. ಟೆಂಪಲು ಚೆನ್ನಾಗಿದೆ, ಆದರೆ ಟೆಂಪಲ್ ಚೆನ್ನಾಗಿದೆ. ಸರಿ ಗೈಸ್, ಇವಾಗ ನಾವು ದಮನ್ ಆ್ಯಂಡ್ ಡಿಯುಗೆ ಹೋಗ್ತಾ ಇದ್ದೀವಿ. ಡಿಯು ಅಲ್ಲಿ ದ ಓಜಿ ಟೆಂಪಲ್, ದ ಮೋಸ್ಟ್ ಫೇಮಸ್ ಟೆಂಪಲ್. ಎಲ್ಲ ನೋಡಿರ್ತೀರ ರೀಲಲ್ಲಿ, ಅದು ತೋರಿಸ್ತೀನಿ ಹೋಗ್ಬಿಟ್ಟು. ಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಗೈಸ್. ಇವಾಗ ನಾವು ಡಿಯುನಲ್ಲಿದ್ದೀವಿ, ಯೂನಿಯನ್ ಟೆರಿಟರಿ. ಮಸ್ತ್ ಜಾಗ ಇದೆ. ಸೊ ಏನಿದು ಗಂಗೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಮಸ್ತಾಗಿದೆ, ವ್ಯೂ ತೋರಿಸ್ತೀನಿ. 3, 2, 1 ನೋಡಿ, ಏನು ಮಸ್ತಾಗಿದೆ ನೋಡಿದ್ರ. ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ ನಿಜ.
ಗಂಗೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಗೊತ್ತು ತಾನೆ ಗೈಸ್ ನಿಮಗೆ ಗಂಗೇಶ್ವರ ಟೆಂಪಲ್ಲು. ತೋರಿಸ್ತೀನಿ. ಓಹೋ ಹೋ 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 ವೇವ್ಸ್ ನೋಡಿದ್ರೆ ಅಲ್ಲಿ ಹೆಂಗಿದೆ, ಸಕ್ಕತ್ತಾಗಿದೆ ವೇವ್ಸ್ ಮಾತ್ರ. ಇದು ಸೆಲ್ಫಿ ಟೈಮ್. ಗೈಸ್ ಇವಾಗ ಹೊರಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಎಂಟ್ರೆನ್ಸ್ ಸಕ್ಕತ್ತಾಗಿದೆ, ಒಂಥರ ಫುಲ್ಲು ಮಸ್ತಾಗಿದೆ ನಿಜ. ತೋರಿಸ್ತೀನಿ ನೋಡಿ, ಇದೆ ಎಂಟ್ರೆನ್ಸ್. ಫುಲ್ಲು ಬಿಸಿಲು ಏನೋ ಕಾಣಿಸ್ತಿಲ್ಲ. ಹೊರಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ, ಇದೇ ಎಂಟ್ರೆನ್ಸು. ಸೈಡ್ ಬರೀಲಲ್ಲ ನೋಡಿ. ಅಯ್ಯೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದೆ. ಕೈಂಡ್ರಿ ಎಂಟಲ್ಲಿಂದ ಟಾಂಪಲ್ ವಿತ್ ಫುಲ್ ಡ್ರೆಸ್. ಟಾಂಪಲ್ಗೆ ಹೋಗ್ತಾ ಇದ್ದೀವಿ ನೋಡಿ. ಏನು ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಫುಲ್ ಬಟ್ಟೆ ಹಾಕ್ಬೇಕಂತೆ. ಏನಲ್ಲ ಫುಲ್ ಕಪಡ ಅಲ್ಲೋ ಮೆಸೇಜ್ ನೋಡಿ. ಗಂಗಾಧರ ಶಿವ ಗಂಗಾಧರ मेरा वॉइस अच्छी नहीं हो रहा मेरा नहीं. ಓ ಮೈ ಗಾಡ್ ಪ್ರವೇಶ್. ಹಾಂ ಎಷ್ಟು ನೋಡಿ ವ್ಯೂ ತೋರಿಸ್ತೀನಿ, ಮಸ್ತಾಗಿದೆ ನಿಜ. ಓ ಮೈ ಗಾಡ್. ಆದರೆ ನೀರು ಕಡಿಮೆ ಇದೆ ಇವತ್ತು, ಈ ಸಲ ನೀರು ಕಡಿಮೆ ಇದೆ ಗೈಸ್. ಟೆಂಪಲ್ ನೋಡಿ. ಗೈಸ್ ನೋಡ್ಬೋದು ಇದೇ ಟೆಂಪಲ್ಲು. ಆದರೆ ಇವಾಗ ನೀರಿಲ್ಲ ಅಷ್ಟೇ. ನೀರು ಯಾಕಿಲ್ಲ ಅಂದರೆ ದಿಸ್ ಇಸ್ ನಾಟ್ ಅ ಪ್ರಾಪರ್ ಸೀಸನ್, ಇದು ಸಮ್ಮರ್ ಸೀಸನ್. ಅದಕ್ಕೆ ಸಮ್ಮರ್ ಸೀಸನ್ ಇಲ್ದಿದ್ರೆ ನೀರು ಇರ್ತಿತ್ತು ಸ್ವಲ್ಪ ಜಾಸ್ತಿ. ಮಾತಾಡೋದಂತೆ ನೀನು ತೋರಿಸ್ತೀನಿ. ವ್ಯೂ ಮಾತ್ರ ನಿಜ ಮಸ್ತಾಗಿದೆ. ಅನ್ರಿಯಲ್ ವ್ಯೂ ಇದು ಗೈಸ್. ನೋಡ್ಬೋದು ಫುಲ್ಲು ಗೊತ್ತಲ್ಲ ಮಾಮೂಲಿ ರೀಲ್ಸ್ ವರ್ಸಸ್ ರಿಯಾಲಿಟಿ. ರೀಲ್ ವರ್ಸಸ್ ರಿಯಾಲಿಟಿ ನೋಡಿ. ಇಲ್ಲಿ ಎಷ್ಟು ಜನ ಇದ್ದಾರೆ ನಿಜ, ಎಲ್ಲ ವೇಟಿಂಗ್ ಮಾಡ್ತಿದ್ದಾರೆ ಅಂದರೆ ಫೋಟೋ ವಿಡಿಯೋಗೋಸ್ಕರ ಅಂತ. ಇಲ್ಲಿ ನೋಡಿ ಇಲ್ಲಿಂದ ವ್ಯೂ ಚೆನ್ನಾಗಿದೆ, ಆದರೆ ಮಸ್ತಾಗಿ ನೋಡ್ಕೊಂಡಿರ್ಬೋದು ಇಲ್ಲಿ. ಗೈಸ್ ಆ್ಯಸ್ ಯೂಶಲ್ ಗೊತ್ತಲ್ಲ ಮಾಮೂಲಿ ಗೋಯಿಂಗ್ ವಿತ್ ಡಿಸಪಾಯಿಂಟ್ಮೆಂಟ್. ರೀಲ್ಸ್ ಅಂದರೆ ಸುಮ್ಮನೆ ನಂಗೆ ಯಾಕೋ AI ರಿಮೂವಿಂದ ಪೀಪಲ್ನ ರಿಮೂವ್ ಮಾಡ್ಬಿಡ್ತಾರೆ. ಅದೇ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿದೆ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಏ ಪಾಪಾ ಓ ಫೋಟೋಗೆ ಬಾಬಾ ಎಸ್ ಅಮ್ಮ ಫೋಟೋಗೋಸ್ಕರ ಕರೀತಿದ್ದಾರೆ. ಆದರೂ ಒಂಥರ ಬೇಜಾರು. ಒಂಥರ ಫೋಟೋ ಹಿಡಿದಿದ್ದೀನಿ ನಮ್ಮ ಅಣ್ಣ ಫೋನಲ್ಲಿ. ಎಸ್ ನೋಡಿ, ಇದು ಗರುಡ ಗಂಬ ಇಲ್ಲಿದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಇದು ಸೋಮನಾಥ್ ಟೆಂಪಲ್ಲೂ ಇದೆ ಇತ್ತು, ಇವಾಗ ಕಟ್ತಿದ್ದಾರೆ. ಆದರೆ ಮಾಮೂಲಿ ರೀಲ್ಸ್ ಫೇಮಸ್ ಆಗ್ತಿದೆ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದ OG PM ಅಂತೆ ಇದೆಲ್ಲ ಆಗ್ತಿರೋದು. ನಮ್ಮ PM ಕಿಲಾಡಿ ಆನರೇಬಲ್ ಶ್ರೀ दामोदर दास नरेंद्र मोदी OG. क्या बना ಶುಭನ ಬನ್ ಹೇಳ ಮನೆ. ಯಾಕೆ ನಾಚಿಗೆಲ್ಲ ಏನಂದ್ರಲ್ಲ ಏನಂದ್ರೆ ಹೇಳಿ, ಯಾಕೆ ಹಿಂಗೆ ಆಡ್ತಾ ಇದ್ದಿದ್ದೀರ ಅದು ಹೇಳಿ. ಅದಕ್ಕೆ ನಾನಂದೆ 50 ರೂಲ್ ಕುಡಿದಿದ್ದು ಸೇವಿಂಗ್ಸ್ ಬರುತ್ತೆ ಅಂತ. ಇಲ್ಲಿಂದ ವ್ಯೂ ನೋಡಿ ಏನು ಮಸ್ತಾಗಿದೆ ನಿಜ. ಎಲ್ಲ ಫುಲ್ ಫೋಟೋ ಶೂಟ್ ಮಾಡಿದ್ದೀನಿ, ತೋರಿಸ್ತೀನಿ ಆಮೇಲೆ. ಇವಾಗ ಇಲ್ಲಿಂದ ಹೊರಟ್ವಿ, ಮುಂದೆ ಹೋಗ್ಬಿಟ್ಟು ಸಿಗೋಣ ನೋಡಿ. ಫುಲ್ ಫೋಟೋ ಶೂಟ್ ಮಾಡ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಫುಲ್ಲು ಆಫ್ ರೋಡಿಂಗ್. ಅದೇ ಪಾಪನ उन्होंने होता है हमारा POV देखा गाड़ी का POV थोड़ा देखी ना पड़ा. नेपाल में थोड़ा ओवर कैमरा की ಗೈಸ್ ನೋಡಿ. ಫುಲ್ 4x4 ಇಲ್ಲದೆ ಬೆಟ್ಟ ಹಚ್ಚಿದ್ದೀವಿ ಅರ್ಧ. ನೋಡಿ ಲೆಫ್ಟ್ ದಿಕ್ಕಾಯಿಲ್ಲ, ಲೆಫ್ಟಲ್ಲಿ ವ್ಯೂ ನೋಡಿ ಗೈಸ್ ಏನು ಮಸ್ತಾಗಿದೆ. ಫುಲ್ಲು 4x4 ಇಲ್ಲದೇ ಮಸ್ತಾಗಿ ಅರ್ಧ ಬೆಟ್ಟ ಹಚ್ಚಿದ್ವಿ. ಇವಾಗ ಹೋಗ್ತಾ ಇದ್ದೀವಿ. ಹೆವಿ ಗಲೀಜಪ್ಪ ರೋಡ್ ಮಾತ್ರ ನಿಜ. ಅರ್ಧ ಬೆಟ್ಟ ಅಂದ್ರೆ ಎಷ್ಟು ಹೈಟ್ ಅಂತ ಹೇಳಿ ಕೇಳಿ ಇವನ್ನ. ಅರ್ಧ ಬೆಟ್ಟ ಅಂದ್ರೆ ಒಂದು 20 ಹೆಜ್ಜೆ. ಅಯ್ಯೋ ರೋಡು ಪಾಪ ತಲೋಟ್ ಆಗ್ತದೆ ಕಾಂಗ್ಲಶಿ ಉಬ್ಬೋಸ್ಕೊಳ ಇವ ಅವನು ಭಯ ಚೆನ್ನಾಗಿದೆ. ಮುಗಿದಾಗಿದೆ ಗೈಸ್ ಅಷ್ಟೇ. ಇವಾಗ ಗಂಗೇಶ್ವರ್ ಮುಗೀತು. ಇನ್ನು ನೆಕ್ಸ್ಟು ಮುಂದೆ ಇವಾಗ ದ್ವಾರಕಾಗೆ ಹೋಗ್ತಾ ಇದ್ದೀವಿ. ದ್ವಾರಕಾ ಹೋಗ್ಬೇಕಾದ್ರೆ ಸಿಗೋಣ ಹೈವೇಲಿ. ಎಲ್ಲಾದರೂ ಏನಾದರೂ ಆದರೆ ಸ್ವಲ್ಪ ಆದರೆ ಮಾತಾಡಿಸ್ತೀನಿ, ಅಥವಾ ಆಗಲ್ಲ. ಓ ವ್ಯೂ ದೇಖ ಬಾಬಾ, ವ್ಯೂ ನೋಡಿ ಗೈಸ್ ಇಲ್ಲಿ
ಅನ್ರಿಯಲ್ ಫುಲ್ ಸಕ್ಕದಾಗಿದೆ. ಓಕೆ ಗೈಸ್, ನೆಕ್ಸ್ಟ್ ಕ್ಲಿಪ್ಪಲ್ಲಿ ಸಿಗೋಣ. ಬಾಯ್.